ಓಂ ಶ್ರೀ ಗುರುಭ್ಯೋ ನಮಃ. ಶಿವಂ ಹರಿಂ ವಿಧಾತಾರಂ ತತ್ಪತ್ನೀನ್ ತತ್ಸುತಾನ್ ಗುರೂನ್ ನತ್ವಾ ಸಮಸ್ತ ಪ್ರತ್ಯೂಹ ಶಾಂತಯೇ ಮಂಗಳಾಯ ಚ. ತ್ರಿಮೂರ್ತಿ ಆತ್ಮಕ ತ್ರಿದೇವತಾಭ್ಯೋ ನಮಃ. ಆತ್ಮೀಯ ವೀಕ್ಷಕರೇ, ಈ ವಿಡಿಯೋ ನೋಡ್ತಿದ್ದೀರಿ ಅಂದರೆ ನೀವು ಬಹಳಷ್ಟು ಅದೃಷ್ಟವಂತರಿದ್ದೀರಿ ಅಂತ ಅರ್ಥ. ನಿಮ್ಮ ಅದೃಷ್ಟವನ್ನು ಬಲಿಸ್ಕೊಳ್ಳೋಕ್ಕೆ ಸುಲಭವಾದ ಮಾರ್ಗವನ್ನು ನಾನು ಹೇಳ್ತೇನೆ. ಅದೇನು ಮುಖ್ಯವಾಗಿ 3 ಪಾಯಿಂಟ್ ಏನಿದೆ ಅದನ್ನು ಹೇಳ್ತೇನೆ. ಆಮೇಲೆ ಎಲ್ಲವನ್ನು ಒಂದೊಂದು ಕ್ರಮವಾಗಿ ನಾನು ವಿವರಣೆ ಮಾಡ್ತೇನೆ. ಒಂದು, ಅದೃಷ್ಟವನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು ಒಂದು. ಎರಡನೇದೇನೆಂದರೆ, ಯಾರಾದರೂ ಉದಾಹರಣೆ ಇದ್ದಾರಾ? ಜೀವಂತ ಉದಾಹರಣೆ. ಯಾಕಂದರೆ ಯಾವ ಆಗೋಗಿರೋ ಕಾಲದ ಉದಾಹರಣೆಗಳು ಎಲ್ಲ ಪುರಾಣದಾಗ ಬೇಕಾದಷ್ಟಿದ್ದಾವೆ. ಜೀವಂತ ಉದಾಹರಣೆ, ಆ ಜೀವಂತ ಉದಾಹರಣೆಗಳನ್ನ ತೋರಿಸ್ತೀನಿ. ನೆಕ್ಸ್ಟ್, ಜಾತಕದ ಪ್ರಕಾರ ಯಾವ ಜಾತಕರು ಯಾವ ದೇವತೆಯನ್ನು ಪೂಜೆ ಮಾಡಬೇಕು, ಅದು ಎಷ್ಟು ಫಲಕಾರಿ, ಯಾಕೆ ಅನ್ನೋದ್ರ ಬಗ್ಗೆ ನಾನು ತಿಳಿಸಿಕೊಡ್ತೇನೆ. ಬಹಳಷ್ಟು ಸುಲಭವಾಗಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ನಮಗೆ ಕಷ್ಟಗಳು ಎಲ್ಲಿಂದ ಬರ್ತವೆ, ಹೇಗೆ ಬರ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳಿಸ್ತೇನೆ. ನಮ್ಮ ಜಾತಕ ಹೇಗಿರ್ತದಲ್ಲ, ಇದು ಜನ್ಮ ಕುಂಡಲಿ ಹೀಗಿರ್ತದೆ. ಹೀಗಿರಬೇಕಾದ್ರೆ ಈ 12 ರಾಶಿಗಳಲ್ಲಿ ಒಂದೊಂದು ಈ 9 ಗ್ರಹಗಳು ಈ ರಾಶಿಗಳು ಕೂರುತ್ತೆ ಏನು ಮಾಡ್ತವೆ, ಅವು ನಮಗೆ ಪಾಪವನ್ನು, ಕಷ್ಟವನ್ನು, ಸುಖವನ್ನು ಕೊಡ್ತಾ ಇರ್ತವೆ. ಈ ಗ್ರಹಗಳ ದೋಷ ಎಲ್ಲ ಹೋಗಬೇಕಂದ್ರೆ ಒಂದೇ ಒಂದು ಮಾರ್ಗ, ಸುಲಭವಾದಂದರೆ ಉಪಾಸನ, ದೈವ ಧ್ಯಾನ ಒಂದು ಬಿಟ್ಟರೆ ಬೇರೆ ಮಾರ್ಗನೇ ಇಲ್ಲ. ದಾನ ಧ್ಯಾನ ಎರಡು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಇರ್ತಕ್ಕಂಥವ್ರು ದಾನ ಮಾಡ್ತಾರೆ, ಇಲ್ಲದೇ ಇರ್ತಕ್ಕಂಥವ್ರು ಧ್ಯಾನ ಮಾಡ್ತಾರೆ. ಆ ಧ್ಯಾನ ಅಂದರೆ ಏನು ಅಂದರೆ ಉಪಾಸನೆ ಮಾಡೋದು, ದೇವತಾ ಸ್ಮರಣೆ. ಆ ಜಾತಕಕ್ಕೆ ಸಂಬಂಧಪಟ್ಟ ದೇವತೆಯನ್ನು ಉಪಾಸನೆ ಮಾಡಿದರೆ ಅವರ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗ್ತವೆ. ಹೇಗೆ ಪರಿಹಾರ ಆಗ್ತವೆ, ಎಷ್ಟು ದಿವಸದಲ್ಲಿ ಆಗ್ತವೆ? ಎಲ್ಲರಿಗೂ ಇದು ಬಹಳಷ್ಟು ಗೊಂದಲವಾಗಿರ್ತಕ್ಕಂಥ ಪ್ರಶ್ನೆ. ಏನಂದರೆ, ಎಷ್ಟು ದಿವಸಕ್ಕೆ ಪರಿಹಾರ ಆಗುತ್ತೆ? 100% ಪರಿಹಾರ ಆಗುತ್ತೆ. ನೀವು ಯಾವುದೇ ಒಂದು ಲಕ್ಷ್ಮೀ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಈ ಗಂಡ ಹೆಂಡತಿ ಇಬ್ಬರು, ಶಿವಂದು ಪಾರ್ವತಿ, ಹೀಗೆ ಸಹಸ್ರನಾಮಗಳನ್ನು ತಗೋಬೇಕು. ಅವನ್ನ ಕಂಟಿನ್ಯೂ ಪಠಣ ಮಾಡೋದು. 1 ತಿಂಗಳು ನೀವು ಪಠಣ ಮಾಡಿದರೆ ಏನಾಗುತ್ತಂದರೆ, 1ನೇ ಸ್ಥಾನದಲ್ಲಿ, ನಿಮ್ಮ ಜಾತಕದ 1ನೇ ಸ್ಥಾನದಲ್ಲಿ ಇರ್ತಕ್ಕಂಥ ದೋಷ, ಗ್ರಹ ದೋಷ ಅದೆಲ್ಲ ಕ್ಲಿಯರ್ ಆಗುತ್ತೆ. ಅಲ್ಲಿನ ಸ್ಥಾನ ಫಲಗಳೇನಿರ್ತದೆ ಅದು ಕ್ಲಿಯರ್ ಆಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದೇನೋ ಅದೇನಿರುತ್ತೆ ಕ್ಲಿಯರ್ ಆಗುತ್ತೆ. 2 ತಿಂಗಳು ಕಂಟಿನ್ಯೂ ನೀವು ಮಾಡಿದರೆ 2ನೇ ಸ್ಥಾನದಲ್ಲಿರ್ತಕ್ಕಂಥ ಪಾಪ ಗ್ರಹ ದೋಷಗಳು ನಿವಾರಣೆ ಆಗ್ತವೆ. 3ನೇ ತಿಂಗಳು ನೀವು ಕಂಟಿನ್ಯೂ ವಿತೌಟ್ ಬ್ರೇಕ್ 3 ತಿಂಗಳು ಕಂಟಿನ್ಯೂ ಮಾಡಿದರೆ ನಿಮಗೆ 3ನೇ ಸ್ಥಾನದಲ್ಲಿರ್ತಕ್ಕಂಥ ಅಣ್ಣ ತಮ್ಮರ ಏನು ವೈರತ್ವ, ಜಗಳ ಇವೆಲ್ಲ ಇರ್ತಾವಲ್ಲ, ಸಹೋದರ ಭಾವ, ಇವೆಲ್ಲವೂ ಕೂಡ ಕ್ಲಿಯರ್ ಆಗ್ತದೆ. ಹೀಗೆ ಒಂದೊಂದು ಸ್ಥಾನ ಒಂದೊಂದು ತಿಂಗಳು ಈ ಥರ ನೀವು ಜಪ ಮಾಡ್ಕೊತ ಕಂಟಿನ್ಯೂ ಬಂದರೆ ಏನಾಗುತ್ತೆ ಅಂದರೆ, ಇಲ್ಲಿಗೆ ಇದು ಪೂರ್ತಿ ಚಕ್ರ ಕ್ಲಿಯರ್ ಆಗಲಿ 12 ತಿಂಗಳು ಬೇಕಾಗುತ್ತೆ. 12 ತಿಂಗಳು ಒಂದು ದೇವತೆಯನ್ನು ಶ್ರದ್ಧೆಯಿಂದ ಪೂಜೆ ಮಾಡಿದರೆ, ಉಪಾಸನೆ ಮಾಡಿದರೆ, ಅಂದರೆ ಸ್ತೋತ್ರ ಮಾಡಿದರೆ, ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಎಲ್ಲ ಗ್ರಹ ದೋಷಗಳು ಕ್ಲಿಯರ್ ಆಗ್ತವೆ. ನಿಮಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಇದೊಂದೇ ಸಾಕು. 12 ತಿಂಗಳು ಮಾಡಿದರೆ ಅಲ್ಲಿಗೆ 1 ವರ್ಷ, ಅಲ್ಲಿ ಸಂಪೂರ್ಣ ಕ್ಲಿಯರ್ ಆಗಿ ಏನಾಗುತ್ತೆ, ನಿಮ್ಮ ಜಾತಕದಲ್ಲಿ ಪ್ರತಿಯೊಂದು ದೋಷ ಕ್ಲಿಯರ್ ಆಗುತ್ತೆ. 1 ವರ್ಷದೊಳಗೆ ಏನಾಗುತ್ತೆ ಅಂದರೆ ನಿಮ್ಮ ಟೋಟಲ್ ಜೀವನ ಬದಲಾಗುತ್ತೆ. ಪ್ರಾಕ್ಟಿಕಲ್ ಮಾಡಿ ನೋಡ್ರಿ. ಇದ್ರಾಗೆ ಪ್ರಾಕ್ಟಿಕಲ್ ಮಾಡಿರೋ ಅನುಭವ ನಾನೇ ಇದರೊಳಗಿದ್ದೀನಿ. ಇನ್ನು ಬೇರೆ ಯಾರು ಇದ್ದಾರೆ, ನಾನು ಯಾವುದ್ರಾಗಿದ್ದೀನಿ ನಿಮ್ಮ ಮುಂದೆ ಹೇಳ್ತೇನೆ. ಈ ಅನುಭವ ಹೇಗಿದೆ ಅನ್ನೋದು ನಾನು ಈ ಥರ ಸೂಚಿಸಿದ ಮೇಲೆ ಸುಮಾರು ಜನಗಳು ಉಪಾಸನೆ ಮಾಡಿದ್ದಾರೆ. ಸುಮಾರು ಜನ ಅಂದರೆ ಒಂದು 8-10 ಜನ ಅಷ್ಟೇ. ಯಾಕಂದರೆ ಇದು ಡೀಪ್ ಸಬ್ಜೆಕ್ಟ್. ವರ್ಷಗಟ್ಟಲೆ ಪೂಜೆ ಮಾಡಂದರೆ ಮಾಡೋರು, 40 ದಿವಸ ಮಾಡಂದರೆ ಮಾಡೋದಿಲ್ಲ, ವರ್ಷಗಟ್ಟಲೆ ಎಲ್ಲಿ ಮಾಡ್ತಾರೆ. ಹಾಗಾಗಿ ಕೆಲವರು ಮಾತ್ರ ಹಿಡ್ಕೊಂಡಿದ್ದಾರೆ, ಗುರುಗಳು ಹೇಳಿದ್ದಾರೆ ಅಂತ ಒಂದು ಹಿಡ್ಕೊಂಡು ಮಾಡಿದ್ದಾರೆ. ಅಥವಾ ನಮ್ಮ ಶಿಷ್ಯನ ಇವ್ರ ಹೆಸರು ಮಾತ್ರ ಹೇಳ್ತೀನಿ. ಉಳ್ಕಿದಾರೆ ಭಾಳ ಜನ ಇದ್ದಾರೆ, ಹೆಸರುಗಳು ಹೇಳೋದು ಬೇಡ. ಇವ್ರ ಹೆಸರು ವಾಸು ಅಂಥೇಳಿ.
ಅವ್ರು ರೀಸೆಂಟ್ ಮನೆ ಕಟ್ಟಿದ್ದಾರೆ. ಆತ ಹಿಡ್ಕೊಂಡದ್ದೇ ಅಂದರೆ ವಿಷ್ಣು ಸಹಸ್ರನಾಮ ಈ ಕಂಟಿನ್ಯೂ ಆಗಿ 7 ವರ್ಷ ಸತತವಾಗಿ ಮಾಡ್ತಾಯಿದ್ದಾರೆ, 1 ವರ್ಷ ಬಿಡ್ದಂಗೆ. 1 ವರ್ಷ ಮಾಡಿದ ಮೇಲೆ ನನಗೆ ಕೇಳಿದ್ರು 12 ವರ್ಷ ಮಾಡು ಅಂತ ಹೇಳಿದ್ರು. ನನ್ನ ಗುರುಗಳು ಅದನ್ನೇ ಹೇಳಿದ್ದು. ಯಾಕೆ ಅಂತ ಹೇಳಿರಲಿಲ್ಲ, ಇವತ್ತು ನನಗೆ ರಿಯಲೈಸ್ ಆಗಿ ನಾನು ನಿಮಗೆ ಹೇಳ್ತಾಯಿದ್ದೆ. ಒಂದೊಂದು ತಿಂಗಳು ನೀವು ಮಾಡಿದಂಗೆಲ್ಲ ಒಂದೊಂದು ಚಕ್ರದ ಕ್ಲಿಯರ್ ಆಗುತ್ತಲ್ಲ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದನ್ನು ಬಿಟ್ಟುಬಿಟ್ವಿ ಅಂದರೆ 1 ವರ್ಷ ಆಯಿತು ನಾನು ಈ ಥರ ಮಾಡಿದೆ, 1 ವರ್ಷ ನನ್ನ ಸಮಸ್ಯೆಗಳಿದ್ದವು. ಈಗ ಸುಮಾರು 15-20 ವರ್ಷದ ಕೆಳಗೆ ಪುಷ್ಪಾರ್ಚನೆ ಮಾಡಿದೆ. ಎಲ್ಲ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಎಲ್ಲ ಕ್ಲಿಯರ್ ಆದವು, ಫ್ರೀ ಆಗಿಬಿಟ್ಟೆ. ನಾನು ಕೈ ಬಿಟ್ಬಿಟ್ಟೆ. ನನ್ನನ್ನು ನೋಡಿ ಅವರು ಪ್ರಾರಂಭ ಮಾಡಿದ್ರು, ನಾನು ಕೈ ಬಿಟ್ಟೆ. ಅವ್ರು ಕೈ ಬಿಡಲಿಲ್ಲ, ಕಂಟಿನ್ಯೂ ಮಾಡಿದರು. ಕಂಟಿನ್ಯೂ ಮಾಡಿದರೆ ಏನಾಗುತ್ತೆ, ಕೈ ಬಿಟ್ಟರೆ ಏನಾಗುತ್ತೆ, 2 ಉದಾಹರಣೆ ಜೀವಂತ ನಾನು ಹೇಳ್ತೇನೆ. ಯಾವಾಗ ಕಂಟಿನ್ಯೂ ನಾನು ಕೈ ಬಿಟ್ಟೆ, ನನಗೆ ಮತ್ತೆ ಅಟ್ಯಾಕ್ ಆದವು ಸಮಸ್ಯೆಗಳು. ಈಗ ಕಂಟಿನ್ಯೂ ನಾನು ಬಿಟ್ಟಿದ್ದೀನಿ. ಬಿಟ್ಟು ನಾನೇನು ಮಾಡಿದ್ದೀನಿ ಅಂದರೆ, ಸಾಧನೆ ಮಾಡಿಲ್ಲ ಅಂತಲ್ಲ, ಕುಂಡಲಿನಿ ಬಗ್ಗೆ ಸಾಧನೆ ಮಾಡಿದ್ದೀನಿ, ಆಮೇಲೆ ಯೋಗಶಾಸ್ತ್ರದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ ಮಾಡಿದ್ದೀನಿ, ರೇಖೆ ಮಾಡಿದ್ದೀನಿ, ಈಗ ಲಾ ಆಫ್ ಅಟ್ರಾಕ್ಷನ್ ಕೋಚ್ ಅಂತಾರಲ್ಲ ಅದು, ಆ ಸಬ್ಜೆಕ್ಟ್ ಅದನ್ನು ಕೂಡ ಮಾಡಿದ್ದೀನಿ. ಎಲ್ಲವನ್ನೂ ಅರ್ಧಂಬರ್ಧ ಎಲ್ಲವೂ ಮಾಡಿದ್ದೀನಿ, ಎಲ್ಲವೂ ತಿಳ್ಕೊಂಡಿದ್ದೀನಿ, ಎಲ್ಲವೂ ರಹಸ್ಯಗಳನ್ನು ತಿಳ್ಕೊಳಕ್ಕೆ ಜೀವನ ಸೌದಿದ್ದೀನಿ. ಆದರೆ ಯಾವುದನ್ನು ಕರೆಕ್ಟಾಗಿ ಕಂಟಿನ್ಯೂ ಮಾಡಿಲ್ಲ. ಅದರಿಂದ ನಾನು ಎಲ್ಲಿದ್ದೀನಿ ಅಂದರೆ ಎಲ್ಲಿದ್ದೀನೋ ಸ್ಥಿತಿ ಮತ್ತು ಅಲ್ಲಿಗೆ ಬಂದು ನಿಂತಿದೆ. ಇದು ಉದಾಹರಣೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದನ್ನು ಕಂಟಿನ್ಯೂ ಹಿಡ್ಕೊಂಡ್ರೆ 4-5 ಜನ ನಿಮ್ಗೆ ಹೇಳ್ತೇನೆ. ನಮ್ಮ ವಾಸು ಅಂತ ಹೇಳಿದ್ನಲ್ಲ, ಆತ ಕಂಟಿನ್ಯೂ ಮಾಡ್ದ. ಆತನಿಗೆ ಜಾತಕ ನೋಡಿದರೆ ಮನೆ ಕಟ್ಟೋ ಯೋಗ ಇಲ್ಲ, ಕಷ್ಟ ಇದೆ. ಆದರೆ ಆತ ಮನೆ ಕಟ್ಟಿದ, ಅಷ್ಟೇ ಇರ್ತಕ್ಕಂಥ ಮನೆ ಕಟ್ಟಿದ. ಯಾಕೆ ಜಾತಕದಲ್ಲಿ ಆ ಬಲ ಇಲ್ಲ? ಹೆಂಗೆ ಕಟ್ಟಿದ ಅಂದರೆ, ದೈವದ ಬಲದಿಂದ ಮಾತ್ರ ಪ್ರತಿಯೊಂದು ಸಾಧ್ಯ. ಹಾಗಾಗಿ ಇದು ಹೆಂಗೆ ಕೆಲಸ ಮಾಡ್ತದೆ ಅಂತಂದರೆ, ಅವನು ಹೇಳ್ತೀನಿ, ಒಂದೊಂದು ತಿಂಗಳಿಗೆ ಇದಾಯ್ತಲ್ಲ, ಮತ್ತೆ ಬಿಟ್ಟರೆ ಹಾಗೆ ಅಟ್ಯಾಕ್ ಆಗುತ್ತೆ. ನನಗೀಗೇನು ಸಮಸ್ಯೆ ಅಟ್ಯಾಕ್ ಆಗಿದೆಯಲ್ಲ ಆ ಥರ ಕಂಟಿನ್ಯೂ ಮಾಡಿದರೆ ಏನಾಗುತ್ತೆ ಅಂದರೆ, ಒಂದೊಂದು ವರ್ಷಕ್ಕೆ 1 ವರ್ಷ, 1 ತಿಂಗಳಿಗೆ ಒಂದೊಂದು ಮನೆ ಕ್ಲಿಯರ್ ಆಯ್ತಲ್ಲ, ಒಂದೊಂದು ವರ್ಷಕ್ಕೆ ಒಂದೊಂದು ಜನ್ಮಗಳಲ್ಲಿರ್ತಕ್ಕಂಥದ್ದು ಎಲ್ಲದೂ ಕೂಡ ಕ್ಲಿಯರ್ ಆಕ್ಯಂತ ಹೋಗುತ್ತೆ. 12 ವರ್ಷ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ಇನ್ನು ನಮಗೆ ಅಟ್ಯಾಕ್ ಆಗೋದಿಲ್ಲ. ಆ ಸಮಸ್ಯೆಗಳು ಸಂಪೂರ್ಣ ಕ್ಲಿಯರ್, ಸಂಪೂರ್ಣ ವಾಶ್ ಔಟ್ ಆಗ್ತವೆ ನಮ್ಮ ಸಮಸ್ಯೆಗಳೆಲ್ಲವೂ, ಪ್ರತಿಯೊಬ್ಬರದು. ಈ ಥರ ಸುಮಾರು ಕೆಲವು ನೋಡಿದ್ದೀನಿ. ಕಂಟಿನ್ಯೂ ಮಾಡಿರೋ ಒಂದು 7-8 ಜನ ನಮ್ಮ ಚಿಕ್ಕಮ್ಮನ ಮಕ್ಕಳು, ಅವರು ಇವರು ಇದ್ದಾರೆ. ಸಪ್ತಮಾಷ್ಟಮ ಕೆಟ್ಟಿದೆ ಅಂದರೆ, ಸಪ್ತಮಾಷ್ಟಮ ಅಂದರೆ ವೈವಾಹಿಕ ಜೀವನ ಜಾತಕದಲ್ಲಿ ಕೆಟ್ಟಿದೆ. ಕೆಲವು ಸಂಬಂಧಗಳಿಂದ ಕೆಟ್ಟಿದೆ ಅಂದರೆ ಅಲ್ಲಿ ಸಂಸಾರ ಚೆನ್ನಾಗಿರಲ್ಲ. ಆದರೆ ಅವ್ರು ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಅವ್ರ ಸಂಸಾರಗಳು ವೈಭವವಾಗಿದ್ದಾವೆ. ನಾವೇನು ಅನ್ಕೊಂಡು ಜಾತಕ ನೋಡಿದ್ರೆ ಏನು ಇಲ್ಲ ಅನ್ನಿಸ್ತದೆ, ಆದರೆ ಅವ್ರು ಭಾಳಷ್ಟು ಅನ್ಯೂನ್ಯವಾಗಿ ಭಾಳಷ್ಟು ಚೆನ್ನಾಗಿದ್ದಾರೆ. ಇದರಿಂದ ಅರ್ಥ ಏನಾಗುತ್ತೆ ಅಂದರೆ, ಉಪಾಸನೆ ಮಾಡಿದರೆ ಖಂಡಿತವಾಗಿ ರಿಸಲ್ಟ್ ಇದೆ ಅಂತ. ಯಾಕಂತ ನಮಗೆ ಹಿಂದೆ ಗುರುಕುಲ ಇದ್ದು, ನಿಮಗೆ ನೆನಪು, ಗುರುಕುಲಕ್ಕೆ 12 ವರ್ಷಗಳ ಗುರುಗಳ ಹತ್ರ ಕಳಿಸ್ತಿದ್ರು. ಅಲ್ಲಿ ನಿತ್ಯ ಉಪಾಸನೆ ಸಾಧನೆ ಮಾಡ್ತಾಯಿದ್ರು. ಯಾವಾಗ ಆ ಗುರುಕುಲ ಯಾವಾಗ ಹೋಯ್ತೋ, ನಮ್ಮ ಭಾರತದ ಸ್ಥಿತಿ ಏನಾಯಿತು ನೀವು ಗಮನಿಸಿ. ಸುಮ್ಮನೆ ಒಂದು ವಿಚಾರ, ಆ ಗುರುಕುಲ ಪದ್ಧತಿ ಇರಬೇಕಾದ್ರೆ ಸಮೃದ್ಧಿ ಇತ್ತು ಭಾರತ. ಯಾವಾಗ ಸಮೃದ್ಧಿ ಹೋಯಿತು, ಯಾವಾಗ ಹೋಯ್ತು ಅಂದರೆ ಉಪಾಸನೆ ಯಾವಾಗ ಹೋಯ್ತು, ಸಮೃದ್ಧಿ ಎಲ್ಲವೂ ಕೂಡ ಕಿತ್ಕೊಂಡು ಹೋಯ್ತು ಅಂತ ಅರ್ಥ. ಹಾಗಾಗಿ ದೇವ್ರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ದೇವ್ರು ಎಲ್ಲಿ ಕೊಡ್ತಾನೆ, ಕೆಲಸ ಮಾಡಿದರೆ ಅಷ್ಟೇ, ಇಲ್ಲಾಂದರೆ ಇಲ್ಲ, ಈ ರೀತಿ ಭಾವನೆ ಬಂದಿದೆ. ನೀನೇನಾರ ಕೆಲಸ ಮಾಡು, ಮತ್ತು ಇದು ಭಾಳ ನಿಯಮ ಬೇಕ್ರಿ, ನಿಷ್ಠೆ ಬೇಕು, ಅದೊಂದು ಪ್ರಶ್ನೆ ಬರ್ತದೆ. ನಿಯಮ ಭಾಳ ನಿಷ್ಠೆ ಬೇಕು, ನಮಗೆ ಮಾಡೋಕ್ಕಾಗೋದಿಲ್ಲ. ಒಂದೇ ಸಮಯಕ್ಕೆ ಮಾಡ್ಬೇಕಂದ್ರೆ ಈ ಸಮಯ ಯಾವುವು, ಇದು ಕಂಡೀಷನ್ಸ್ ಏನು, ಪೂಜೆ ಮಾಡಲಿಕ್ಕೆ ಏನು ಕಂಡೀಷನ್, ಕರೆಕ್ಟ್ ಚೆನ್ನಾಗಿದೆ ನೀವು ಹೇಳಿರೋದು, ನಾನು ಮಾಡ್ತೇನೆ. 1 ವರ್ಷ ಆದರೂ ಮಾಡಿ ಕ್ಲಿಯರ್ ಆಯಿತು ಅಂದರೆ ಒಂದು ಕಂಟಿನ್ಯೂ ಮಾಡಿ, ಸಂಪೂರ್ಣ ಕ್ಲಿಯರ್, ನಿಮ್ಮ ವಂಶನೇ ಉದ್ಧಾರ ಆಗುತ್ತೆ. ಇದೊಂದು ಪ್ರಕ್ರಿಯೆ ಹೆಂಗೆ ಮಾಡಬೇಕು, ಇದಕ್ಕೆ ಕಂಡೀಷನ್ಸ್ ಏನಿದಾವೆ, ಸುಲಭವಾದ ಕಂಡೀಷನ್ಸ್ ಯಾವನ್ನು ಹೆಚ್ಚಿಗೆ ಇಟ್ಕೋಬೇಡ್ರಿ. ಒಂದನೇದು, ನೀವೇನಂದರೆ ಒಬ್ರಿಗೆ ಕೆಲವ್ರು ಬೆಳಿಗ್ಗೆ ಆಗುತ್ತೆ, ಕೆಲವ್ರು ಸಾಯಂಕಾಲ ಆಗುತ್ತೆ. ನೈಟ್ ಡ್ಯೂಟಿ, ಹಗಲು ಡ್ಯೂಟಿ ಇರ್ತದೆ. ಯಾರಿಗೆ ಹೆಂಗೆ ಅನುಕೂಲ ಆಗುತ್ತೋ ಹಾಗೆ ರೂಲ್ಸ್, ನಿಮ್ಮದೇ ರೂಲ್ಸ್. ನಾನು ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ತೀನಿ, ಸಾಯಂಕಾಲ ಆದರೆ ಸಾಯಂಕಾಲ ಮಾಡ್ತೀನಿ ಅಷ್ಟೇ. ಅಂದರೆ ಒಟ್ಟು ಮುಗಿಸಿಬಿಡ್ತೀನಿ 24 hours. ಏನು ಟೈಮಿಂಗ್ಸ್ ಇರೋ ಅದರೊಳಗೆ ಮುಗಿಸಿಬಿಡ್ತೀನಿ. ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ ಯಾವುದೋ ಒಂದು ಇಟ್ಕೊಳ್ರಿ, ಅದನ್ನು ಮುಗಿಸಿಬಿಡ್ತೀನಿ ಜಾತಕ ಪ್ರಕಾರ. ಕೇಳಿದರೆ ನನ್ನ ನಂಬರ್ ಇದೆ, ನಂಬರ್ ಕೊಡ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿದರೆ, ನಾನು ಮೆಸೇಜ್ ಮಾಡಿದ್ರೆ, ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಫ್ರೀಯಾಗಿ ನಾನು ಹೇಳ್ತೀನಿ.
ಯಾವ ದೇವತೆಯನ್ನು ನೀವು ಉಪಾಸನೆ ಮಾಡಬೇಕು ಅಂತ ನಾನು ಫ್ರೀಯಾಗಿ ಹೇಳ್ತೀನಿ. ನನ್ನ ನಂಬರ್ ಒಂದು ಬರ್ಕೊಳ್ರಿ 9844707017. ನಾನು ಉಚಿತವಾಗಿ ಕಾಮೆಂಟ್ನಲ್ಲಿ ಬಾಕ್ಸ್ನಲ್ಲಿ ಮಾಡಿ ನಿಮ್ಗೆ ಅಲ್ಲೇ ತಿಳಿಸ್ತೀನಿ ಯಾವ ದೇವತೆ ಉಪಾಸನೆ ಮಾಡಬೇಕು ಅಂತ. ಇದರಿಂದ ಏನು ಕಂಡೀಷನ್ಸ್ ಅಂದರೆ, ನೀವು ನಿತ್ಯ ಉಪಾಸನೆ ಮಾಡಿರಿ. ನೀವು ಪೂಜೆ ಮಾಡ್ಬೇಕಾದ್ರೆ ಒಂದಿಷ್ಟು ನೈವೇದ್ಯ ಇಡ್ರಿ. ನೈವೇದ್ಯ ಇಲ್ದಂಗೆ ಪೂಜೆ ಮಾಡಬಾರ್ದು. ಒಂದಿಷ್ಟು ಸಕ್ಕರೆನೋ ಬೆಲ್ಲನೋ ಏನೋ ದೇವ್ರ ಮುಂದೆ ಇಡ್ರಿ. ಮತ್ತು ಈಗ ಕೆಲವ್ರಿಗೊಂದು ಸಮಸ್ಯೆ ಇರ್ತದೆ, ನಾನು ಕುಡಿತೀನಿ, ನಾನು ಮಾಂಸ ತಿಂತೀನಿ, ನಾವು ವೆಜ್ಜು ನಾನ್ ವೆಜ್ಜು ಈ ಥರ ಇದೆ. ಏನೂ ತೊಂದರೆ ಇಲ್ಲ, ಅವು ಯಾವ ಸಂಬಂಧವೂ ಇಲ್ಲ. ದೇವತೆ ಪೂಜೆ ಮಾಡಲಿಕ್ಕೆ ಯಾವ ಸಂಬಂಧ ಇಲ್ಲ. ಅವು ಇಟ್ಕೊಂಡು ಅರ್ಧ ತಲೆ ಕೆಡಿಸಿರೋದು ಅವರೇ, ಅದೇನೂ ಸಂಬಂಧ ಇಲ್ಲ. ನೀವು ತಿಂತೀರಾ ತಿನ್ನಿರಿ, ಕುಡಿತೀರಿ, ಏನು ಮಾಡ್ತೀರಾ ಮಾಡಿರಿ, ಸಂಬಂಧ ಇಲ್ಲ. ಒಟ್ಟು ದೇವತಾ ಆರಾಧನೆ ಒಂದು ಮಾಡಿರಿ ಸಾಕು. ಒಂದು ಪೂಜೆ ಮಾಡಬೇಕಾದ್ರೆ ಮಾತ್ರ ಶ್ರದ್ಧೆಯಿಂದ ಮಾಡಿರಿ ಅಷ್ಟೇ. ಮತ್ತು ಮಧ್ಯ ಮಾಂಸ ಭುಜಿಸಿದರೆ ಸ್ನಾನ ಮಾಡಿರಿ. ಮತ್ತು ಸಂಸಾರ ಮಾಡಿದರೆ ಸ್ನಾನ ಮಾಡಿರಿ. ಇಲ್ಲ ಅಂದರೆ ಕೈಕಾಲು ಮೊಣಕಾಲ್ವರೆಗೂ ಕೈಕಾಲು ತೊಳ್ಕೊಂಡು ಕೂಡ ಮಾಡ್ಬೋದು. ದಿವಸ ಸ್ನಾನ ಮಾಡೇ ಮಾಡ್ಬೇಕಂತ ಏನಿಲ್ಲ. ಕೆಲವರು ಪ್ರಯಾಣಕ್ಕೆ ಹೋಗ್ತಾರೆ, ಜರ್ನಿ ಒಳಗಿರ್ತಾರೆ. ಅವಾಗ ಏನು ಮಾಡ್ಬೇಕು? ಏನು ಮಾಡೋದು ಬೇಡ. ನೈವೇದ್ಯ ಹೆಂಗೆ ಇಡ್ಬೇಕು? 2 ಚಾಕ್ಲೇಟ್ ಇಟ್ಕೊಳ್ರಿ, ದೇವ್ರಿಗೆ ತೋರಿಸ್ರಿ, ಅಲ್ಲೇ ನೀವೇ ಇಟ್ಕೊಳ್ರಿ. ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಅಥವಾ ಶಿವ ಸಹಸ್ರನಾಮ, ಹೆಂಗೆ ನಿಮ್ಮದೇ ಯಾವುದು ಅನುಕೂಲ ಆಗುತ್ತೆ ಅವೆರಡನ್ನು ತೊಗೊಂಡು ನೀವು ನಿತ್ಯ ಜರ್ನಿ ಒಳಗೆ ಓದ್ಬಿಡಿ. ಮುಗಿದೋಯ್ತು. ಓದಿ ಮುಗಿಸಿ ದೇವರೇ ನಿನಗೆ ಅಂತ ಆ ಚಾಕ್ಲೇಟ್ ತೋರಿಸ್ರಿ, ಮನಸ್ಸಿನಾಗೆ ತಿನ್ನಿರಿ, ಮುಗಿದೋಯ್ತು ಅಷ್ಟೇ. ಇದ್ದವ್ರಿಗೆ ಮನೆಗಿದ್ದರೆ ಮನೆಗೆಲ್ಲರಿಗೂ ಒಂದು ಸ್ವಲ್ಪ ಬೆಲ್ಲನೇ ಸಕ್ಕರೆ ಕೊಡ್ರಿ. ಇಷ್ಟು ಮಾಡಿದರೆ ಸಾಕು. ಹೆಚ್ಚು ನಿಯಮಗಳು ಹಾಕೋಣ ಅಂತ ಅವಶ್ಯಕತೆ ಇಲ್ಲ. ನೀವು ಕೇವಲ ಮಾಡಿದರೆ ಸಾಕು. ನಾನು ಸ್ನಾನ ಮಾಡಿಲ್ಲ, ದೇವ್ರ ಮನೆಗೆ ಹೋಗೋದಿಲ್ಲ, ಇವೆಲ್ಲವೂ ಏನಿಲ್ಲ. ಇಷ್ಟು ಸಿಂಪಲ್ ಮಾಡಿದ್ರು ನೀವು ಈಸಿ ಮಾಡಿದರೆ ಖಂಡಿತ ಆಗುತ್ತೆ. ಅವರೆಲ್ಲರೂ ಏನು ಮಾಡಿದ್ರು ಅಂದರೆ, ಈಗ 6 ವರ್ಷ 7 ವರ್ಷ 8 ವರ್ಷ ಮಾಡಿರೋ ನನ್ನ ಕಡೆ ಇದ್ದಾರೆ. ಎಲ್ಲರೂ ಸಮೃದ್ಧಿ ಆಗಿದೆ, ಎಲ್ಲವೂ ಚೆನ್ನಾಗಿದ್ದಾವೆ. ನಾನು ಎಲ್ಲಿದ್ದೇನೆ ಅಲ್ಲೇ ಇದ್ದೀನಿ. ಯಾಕಂದರೆ ನಾನು ಅದು ಇದು ಪರೀಕ್ಷೆ ಮಾಡಿ ಧ್ಯಾನ ಅದು ಇದು ಅಂತ ಎಲ್ಲವೂ ಮತ್ತೆ ಎಲ್ಲಿದ್ದೇನೆ ಅಲ್ಲೇ ಇದ್ದೀನಿ. ನಾನು ಮತ್ತೆ ಈಗ ಪ್ರಾರಂಭ 5 ದಿವಸದಿಂದ ನಾನು ಪ್ರಾರಂಭ ಮಾಡಿ. ಯಾಕಂದರೆ ಇದು ರಿಯಲೈಸ್ ಆಯಿತು. ಮೊನ್ನೆ ಜ್ಯೋತಿಷ್ಯ ಪಾಠ ಕಲಿಸ್ಬೇಕಾದ್ರೆ ನಾನು ಹೇಳ್ತಾ ಮಾತಾಡ್ತಾ ಇದ್ದೆ, ಇದು ರಿಯಲೈಸ್ ಆಯಿತು. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಇದರಿಂದ ಯಾರು ಒಬ್ಬರು ತಿಳ್ಕೊಂಡ್ರೆ ಉದ್ಧಾರ ಆದರೆ ಸಾಕು, ಒಬ್ಬರದ್ದು ಅನುಕೂಲ ಆದರೆ ಸಾಕು. ಯಾಕಂದರೆ ಈ ರಹಸ್ಯ ನಮ್ಮ ಗುರುಗಳೊಂದು ಮಾತು ಹೇಳಿದರು, ನೀನೊಬ್ಬನ ಉದ್ಧಾರ ಆದರೆ ಇಡೀ ನಿನ್ನ ಬಳಗ ಎಲ್ಲವೂ ಕೂಡ ಉದ್ಧಾರ ಆಗ್ತದಲ್ಲೇ ಅಂತ ಅಂತಿದ್ರು ನಮ್ಮ ಗುರುಗಳು. ಹಾಗಾಗಿ ಆ ಒಂದು ಮಾತು ನನಗೆ ಆ ಒಂದು ಜ್ಞಾನ ನನಗೆ ಆ ಸ್ಫುರಣೆ ಆಯ್ತು ಅಷ್ಟೇ. ಇದು ಈ ರೀತಿ ಮಾಡಿದರೆ ಖಂಡಿತ 12 ವರ್ಷ ಮಾಡಿದರೆ ಇಡೀ ಭಾರತವನ್ನು ಸುವರ್ಣ ಭಾರತ ಮಾಡ್ಬೋದು. ಇಡೀ ಭಾರತ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಇದು ಕಳಿಸ್ರಿ. ಅವ್ರಿಗೂ ಉದ್ಧಾರ ಅವ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಉದಾಹರಣೆ ಯಾರೋ ಜೀವಂತ ಹೋದಾಗ ನನ್ನ ಸ್ನೇಹಿತರು ಇದ್ದಾರೆ, ಬೇಕಾದ್ರೆ ದಾವಣಗೆರೆಯಲ್ಲೇ ಇದ್ದಾರೆ, ಓಕೆ, ಬೆಂಗಳೂರಲ್ಲಿ ಕೆಲವರು ಇದ್ದಾರೆ, ಎಲ್ಲ ಕಡೆಗೂ ಇದ್ದಾರೆ ಜೀವಂತ. ನಾನು ಉದಾಹರಣೆ ಯಾಕೆ ನಂದು ಉದಾಹರಣೆ ನಾನೇ, ಯಾಕಂದರೆ 1 ವರ್ಷ ಮಾಡಿಬಿಟ್ಟು ನಾನು ಎಲ್ಲರಿಗೂ ಹೇಳಿದ್ದೀನಿ, ಆದರೆ ನಾನೇ ಮಾಡಿಲ್ಲ. 1 ವರ್ಷ ಮಾಡಿದ್ದು ನನ್ನ ಸಮಸ್ಯೆ ಎಲ್ಲ ಕ್ಲಿಯರ್ ಆದವು. ಏನು 1 ವರ್ಷ ಬಿಡು, ಎಷ್ಟು ಬಂದ್ರಿ ಏನು ಕ್ಲಿಯರ್ ಮಾಡಿಕೊ ಒಂದು ಧೈರ್ಯ. ಅದು ನೆಗ್ಲೆಕ್ಟ್ ಮಾಡಿ ಪೂಜೆ ಅದು ಇದು ಬಿಟ್ಟಿಲ್ಲ. ಒಂದು ದಿವಸ ಮಾಡೋದು, ಒಂದು ದಿವಸ ಬಿಡೋದು ಮಾಡಿದ್ದೆ. ಅದು ಮಾಡೋದು ಸಮಸ್ಯೆ, ಅದು ಮಾಡ್ದಂಗೆ ಆಗೋದಿಲ್ಲ. 3 ದಿವಸ ಬಿಟ್ಟರೆ ಗಾಯತ್ರಿ ಮಂತ್ರನ ಏನು ಮಾಡೋಕು ಮತ್ತೆ ಉಪವಾಸನೆ ತೊಗೊಂಡು ಮಾಡಬೇಕಂತ ರೂಲ್ಸ್ ಇದೆ. ಹಾಗಾಗಿ 3 ದಿವಸ ನೀವು ಬ್ರೇಕ್ ಮಾಡಿದರೆ ಅದು ಬ್ರೇಕ್ ಆದಂಗೆ ಆಗಿಬಿಟ್ಟು 1 ದಿವಸ ನಡುವೆಲ್ಲ ಅಚಾನಕ್ ಆಯಿತು, ತೊಂದರೆ ಇಲ್ಲ. 2ನೇ ದಿವಸ ಕಂಟಿನ್ಯೂ ಮಾಡಲೇಬೇಕು. 3 ದಿವಸ ಮಾತ್ರ ಗ್ಯಾಪ್ ಮಾಡಬಾರ್ದು. ಇಷ್ಟು ಸಿಂಪಲ್ ಕಂಡೀಷನ್, ಓಕೆ. ಈ ಥರ ಇದೆ. ಇದನ್ನು ಮಾಡಿರೋರು, ಜಾತಕ ಬದಲಾಗಿರೋರು ನಾನು ಪ್ರತ್ಯಕ್ಷ ನೋಡಿರೋರು ಬೇಕಾದಷ್ಟು ಜನ ಇದ್ದಾವೆ ನಮ್ಮ ಸುತ್ತಮುತ್ತಲು. ಈ ಒಂದು ವಿಚಾರವನ್ನು ನಿಮ್ಮ ಸ್ನೇಹಿತರಿಗೆ 12 ವರ್ಷ ಸತತ ಮಾಡಿದರೆ ಖಂಡಿತವಾಗಿ ಇಡೀ ಭಾರತ ಕಾಲ, ಇಡೀ ವಿಶ್ವನೇ ಬದಲಾಗ್ತದೆ. ವಿಶ್ವನೇ ಬದಲಾಗ್ತದೆ. ಭಾರತವನ್ನು ಸಂಕುಚ ವಿಶ್ವನೇ ಬದಲಾಗ್ತದೆ. ಈಗ ನಮಗೇನೋ ಹಿಂದೂಗಳಿದ್ದೀವಿ, ಲಕ್ಷ್ಮೀನಾರಾಯಣ ಬ್ರಾಹ್ಮಿ ಬ್ರಹ್ಮ ಅವ್ರು ಬರ್ತದೆ, ಮತ್ತು ಹೆಂಗೆ ಬೇರೆ ಕುಲಸ್ಥರು ಅವ್ರು ಕೂಡ ಇರ್ತದಲ್ಲ ಆಲೋಚನೆ. ಮುಸ್ಲಿಮ್ಸ್ ಇದ್ದಾರೆ, ಅವ್ರಿಗೊಂದು ಮಂತ್ರ ಇದೆ, ಅಲಿಫ್ ಲಾಮ್ ಮೀಮ್. ಇದು ನನ್ನ ಗುರುಗಳಿಂದ ಸಿಕ್ಕಿರೋದೇ ಮಂತ್ರ, ನಾನು ಸ್ವಂತದ್ದಲ್ಲ. ಈ ಒಂದು ಮಂತ್ರನ ಅವರು ಕಂಟಿನ್ಯೂ ಜಪ ಮಾಡಿದರೆ 1000 ಸಲ ಡೈಲಿ. ಮಕ್ಕಳಿಗಿಂತ ಸ್ಟಾರ್ಟ್ ಮಾಡಿಸ್ರಿ. ಮಕ್ಕಳಿಗೆ ಅಷ್ಟೋತ್ರ ಹೇಳಿಸ್ರಿ, ಕನಿಷ್ಠ ಅಷ್ಟೋತ್ರ 108 ಸಲ ಹೇಳಿಸ್ರಿ.
ಅಲ್ಲಿಂದ ಸ್ಟಾರ್ಟ್ ಮಾಡಿರಿ. ಅವ್ರ ಜೀವನ ಒಂದು 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 ಏಜಿಗೆ ಬರೋಷ್ಟೊತ್ತಿಗೆ ಅವ್ರು ಟೋಟಲಿ ಒಂದು ಶಕ್ತಿಯನ್ನು ಪಡಿತಾರೆ, ಒಂದು ಎನರ್ಜಿ ಅಯಸ್ಕಾಂತ ಪಡಿತಾರೆ. ಆ ಒಂದು ಶಕ್ತಿ, ಈಗ ಅಯಸ್ಕಾಂತ ಇರ್ತಲ್ಲ, ಕಬ್ಬನ್ನ ಒಂದು ಉಣಿಸೋದಿಟ್ರೆ ಅದಕ್ಕೆ ಹೇಳ್ಕಂಥ ಶಕ್ತಿ ಬರ್ತದೆ. ಹಾಗೆ ನಮಗೂ ಆ ದೇವತೆ ನಾಮ ಏನಿರ್ತದಲ್ಲ ನಮಗೆ ಶಕ್ತಿಯನ್ನು ಕೊಡ್ತದೆ. ಈಗ ಒಂದು ಪ್ರಬುದ್ಧಕ್ಕೆ ಬರೋಷ್ಟೊತ್ತಿಗೆ ಅವರು ಅನೇಕ ಶಕ್ತಿಯನ್ನು ಪಡೆದಿರ್ತಾರೆ. ಈ ಥರ 12 ವರ್ಷ ಕಂಟಿನ್ಯೂ ಮಾಡಿದರೆ ಇಡೀ ವಿಶ್ವವೇ ಕೂಡ ಸಮೃದ್ಧಿಯಾಗಿರ್ತದೆ. ಈಗ ಮತ್ತು ಕ್ರಿಶ್ಚಿಯನ್ಸು ಅವರೆಲ್ಲ ಇದ್ದಾರಲ್ಲ, ಅವರು ಯೇಸು ಇವೆಲ್ಲ ಏನಾದರೂ ಅಲ್ಲಿ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಆ ನಾಮ ಏಕಾತ್ಮ, ಭೂತಾತ್ಮ ಇವೆಲ್ಲ ನಾಮಗಳು ಅವರು ಇಟ್ಕೊಂಡಿದ್ದಾರೆ. ಯೇಸು ಕ್ರಿಸ್ತರು ಭೂತಾತ್ಮ ಎಲ್ಲ ಬಳಸ್ತಾರೆ. ಅವು ವಿಷ್ಣು ಸಹಸ್ರನಾಮದಲ್ಲಿ ಇರ್ತಕ್ಕಂಥವೇ, ಭಗವಂತ ಬಿಟ್ಟು ಎಲ್ಲಿ ಏನೂ ಇಲ್ಲ. ಅವರು ಕೂಡ ಅದನ್ನು ಮಾಡೋದು. ಸಿಖ್ರು ಎಲ್ಲರಿಗೂ ಸಂಬಂಧಿಸಿದ ನಾಮಗಳು ವಿಷ್ಣು ಸಹಸ್ರನಾಮದ, ಎಲ್ಲ ಧರ್ಮಕ್ಕೆ ಸಂಬಂಧಿಸಿದ ನಾಮಗಳು ವಿಷ್ಣು ಸಹಸ್ರನಾಮದಲ್ಲಿ ಇದ್ದಾವೆ. ಅದಕ್ಕೊಂದು ಲಿಸ್ಟ್ ಇದೆ, ಈ ನಾಮ ಅಂತೇಳಿ ಹೀಗಿದೆ. ಹಾಗಾಗಿ ಎಲ್ಲರೂ ಇದನ್ನು ಕಂಟಿನ್ಯೂ ಮಾಡಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ನಿಮ್ಮ ಅದೃಷ್ಟ ಚೇಂಜ್ ಮಾಡ್ಕೊಂಡು ನೀವೊಂದೇ ಒಂದು ಶ್ಲೋಕ ಇದೆ, ಅದು ಅರ್ಥ ಹೇಳ್ಬಿಡ್ತೀನಿ. ಈ ಪ್ರಪಂಚದಲ್ಲಿ ಯಾರೂ ಕೂಡ ನಿನ್ನ ಹಣೆ ಬರ ಬದಲು ಮಾಡಲಿಕ್ಕೆ ಬ್ರಹ್ಮಹರಿ ರುದ್ರಾದಿಗಳಿಗೂ ಸಾಧ್ಯ ಇಲ್ಲ ಅಂತ ಒಂದು ಶ್ಲೋಕ ಇದೆ. ನಮ್ಮ ಗುರುಗಳು ಅದನ್ನು ಎತ್ತಿ ಹೇಳಿದ್ದಾರೆ. ಮತ್ತು ಬ್ರಹ್ಮ ವಿಷ್ಣು ಹರಿ ರುದ್ರಾದಿಗಳು ಸಾಧ್ಯ ಇಲ್ಲ ಅಂದರೆ ಯಾರಿಂದ ಸಾಧ್ಯ ಅಂದರೆ ನಿನ್ನಿಂದ ಸಾಧ್ಯ ಅಂತ ಅರ್ಥ. ನೀನು ನಿಂತು ಮಾಡಿದರೆ ಖಂಡಿತ ಸಾಧ್ಯ ಆಗ್ತದೆ. ನಿನ್ನೊಬ್ರು ಯಾರೂ ಬದಲು ಮಾಡೋದಿಲ್ಲ. ನಿನ್ನ ಅದೃಷ್ಟನ ನೀನೇ ಬದಲು ಮಾಡ್ಕೊಳ್ಬೇಕು ವಿನಃ ಬೇರೆ ಯಾರೂ ಕೂಡ ಬದಲು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. 12 ತಿಂಗಳು ಮಾಡಿರಿ, ನಿಮ್ಮ ಸಮಸ್ಯೆ ಈಗಿರ್ತಕ್ಕಂಥ ಸಂಪೂರ್ಣ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಕಂಟಿನ್ಯೂ ಹಾಗೆ ಮಾಡಿರಿ, ನಿಮ್ಮ ಜನ್ಮಗಳಲ್ಲಿ ಕೂಡ ನಿಮಗೆ ಸಮಸ್ಯೆಗಳು ಬರೋದಿಲ್ಲ. ಈ ಥರ ಈ ರಹಸ್ಯ ಇದೆ. ಇದು ಇಲ್ಲಿವರೆಗೂ ಕೂಡ ಯಾರೂ ಹೇಳಿಲ್ಲ. ಯಾಕಂದರೆ ಹೇಳಿದರೆ ಅದು ಬಹಳ ಅರ್ಥ ಆಗ್ತಿತ್ತು. ಇದು ನನಗೇನೋ ಭಗವಂತನ ಕೃಪೆಯಿಂದ ಈ ಒಂದು ರಹಸ್ಯ ನನಗೆ ಅನಿಸಿತು. ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಸರಿ ಅನ್ನಿಸ್ತದೋ ಎಷ್ಟು ಅನ್ನಿಸ್ತದೋ ನನಗೆ ಗೊತ್ತಿಲ್ಲ. ನಿಮ್ಗೆ ಸರಿ ಅನಿಸಿದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಅದ್ರಾಗೆ ಕಮೆಂಟ್ ಮಾಡೋದ್ರಿಂದ ಮೂಲಕ ಏನಾಗುತ್ತೆ ಅಂದರೆ ಇನ್ನೊಂದು 4 ಜನ ಹೆಚ್ಚು ಪ್ರಸಾರ ಆಗುತ್ತೆ. ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಕಳಿಸ್ರಿ, ಸ್ವಲ್ಪ ಅನುಕೂಲ ಆಗುತ್ತೆ. 100% ಅನುಕೂಲ ಆಗುತ್ತೆ. ಒಂದು ಒಳ್ಳೆ ದಾರಿಗೆ ಹಚ್ಚಿದಂಥ ಪುಣ್ಯಾತ್ಮರಾಗ್ತೀರಿ ನೀವು. ಒಂದು 4 ಜನಕ್ಕೆ ಕಳಿಸಿದರೆ ಒಬ್ಬರಾದರೂ ಇದನ್ನು ಅನುಸರಿಸಿ ಮಾಡಿದರೂ ನನ್ನ ಜನ್ಮ ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಶಿವಾಯ.